ಯೋಜನೆಯನ್ನ ಹಮ್ಮಿಕೊಂಡಾರ್ರಿ. ಈಗ ಮಕ್ಕಳೆಲ್ಲ ಅಪೌಷ್ಟಿಕದಿಂದ ಬಳಲ್ತಾರ. ಆಮೇಲೆ ಹಾಜರಾತಿ ಕಡಿಮೆ ಐತಿ ಅಂತ ಹೇಳಿ ಅದನ್ನೆಲ್ಲ ಈ ಅಕ್ಷರ ದಾಸೋಹ ಇದು ಮಾಡ್ಯಾರ. ಆದ್ರ ನಾವು ಅವರಿಂದ ನಾವು ಅಪೌಷ್ಟಿಕತೆಯಿಂದ ಬಳಲ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗ ಮೊದಲ 4 ತಾಸು ಕೆಲಸ ಮಾಡ್ರಿ ಅಂತ ಹೇಳಿದ್ರು. 4 ತಾಸು ಅಂದ್ರೆ ಬರೀ ಅನ್ನ ಸಾರ ಮಾಡಿ ಹೋಗ್ತಿದ್ವಿ. ಈಗ ಮುಂಜಾನೆ ಬಂದು 9:00 ಬಂದು ಹಾಲ್ ಕಾಸ್ಬೇಕು, ರಾಗಿ ಮಾಲ್ಟ್ ಮಾಡ್ಬೇಕು, ಆಮೇಲೆ ತತ್ತಿ ಕುದಿಸಿ ಸುಲಿದ್ ಕೊಡ್ಬೇಕು. ಅದೇ ನಮ್ಗೆ 2-2.5 ತಾಸು ಹೆಚ್ಚು ಕೆಲಸ ಆಕೈತಿ. ಅದನ್ನ ಯಾರು ನೋಡಕ್ತಾ ಇಲ್ಲ. ಈಗ ವಿಧಾನಸೌಧದಾಗ ಕೂತ್ ಹೇಳ್ತಾರ ಅವ್ರು 4 ತಾಸು ಕೆಲಸ ಐತಿ ಅವ್ರಿಗೆ ಹೆಚ್ಚು ಮಾಡ್ಬೇಕು ಅಂತ ಹೇಳ್ತಾರ. ಆದ್ರೆ ನಾವು 8 ತಾಸು ಕೆಲಸ ಮಾಡೋದು ಅವ್ರಿಗಿಲ್ಲ. ಅದ್ರ ಸಲುವಾಗಿ ಈಗ ಇಷ್ಟ ಬೆಲೆ ಏರಿಕೆ ಒಳಗ 150-170 ರೂಪಾಯಿ ಕೆಜಿ ಒಳ್ಳೆಣ್ಣೆ ಐತಿ. 80-90 ರೂಪಾಯಿ ಸೊಲಿಗೆ ಜೋಳ ಅದಾವು. ಇಷ್ಟರದಾಗ ನಾವ್ ಬದುಕೋಕ್ ಆಗಂಗಿಲ್ಲ. ಎಲ್ಲಾರು ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಬಿರುದು ಕೊಡ್ತಾರ. ನಾವು ಉಪವಾಸ ಅದೀವಿ ಅನ್ನೋದು ಅವ್ರಿಗೆ ಆಗ್ತಿಲ್ಲ. ಎಲ್ಲಾರು ಇದ್ರೊಳಗೆ ಎಲ್ಲಾರು ನಿರ್ಗತಿಕರದಾರ, ಗಂಡ್ ಸತ್ತವ್ರದಾರ, ಗಂಡ್ ಬಿಟ್ಟವ್ರದಾರ. ಇಷ್ಟು ಪಗಾರದಾಗ ದುಡಿಯಾಕತ್ತಾರ. 20 ವರ್ಷಕ್ಕೆ ಮಾಡ್ಕೋತ ಬಂದು ಏನೋ ಒಂದ್ ಆಗ್ತದ ಅಂತ ಮಾಡಾಕತ್ತಾರ. ಮಾಡ್ಬೇಕು, ಇದನ್ನ ಮುಂದುವರ್ಸ್ಬೇಕು, ಇಲ್ಲ ಪಗಾರ ಹೆಚ್ಚು ಮಾಡ್ಬೇಕು, ಇಲ್ಲ ಬಂದ್ ಮಾಡ್ಬೇಕು. ಏನ್ ಒಟ್ಟ ಬಿಸಿೂಟದವ್ರಿಗಂತೂ ಸಹಕಾರ ಮಾಡ್ಕೊಡ್ರಿ. ಒಟ್ಟ ಪಗಾರ ಅಂತೂ ಹೆಚ್ಚಾಗೋಲ್ತು. ಆಮೇಲೆ ನಮ್ಮ ತತ್ತಿ ಸುಲ್ದಿದ್ದಕ್ಕ ನಮ್ಮ ಅಕೌಂಟಿಗೆ ಕೊಡ್ಬೇಕು. ಕೆಲವೊಂದ್ ಸಾಲ ಸ್ಕೂಲ್ ಒಳಗ ತತ್ತಿ ಸುಲ್ದಿ ನೀವು ತಿಂದಿರೆಲ್ಲ ಕೊಡಂಗಿಲ್ಲ ಅಂತ ಹೇಳ್ತಾರ. ಒಟ್ಟ ಕೊಟ್ಟೇನೂ ಇಲ್ಲ. ಮತ್ ನಮ್ಮನ್ನ ಬೇರೆ ಬೇರೆ ಕೆಲ್ಸಕ್ಕೆ ಬಳಸ್ಕೋತಾರ. ಆದಷ್ಟು ನಮ್ ಬಿಸಿೂಟದವ್ರಿಗೆ ಪೇಮೆಂಟ್ ಹೆಚ್ಚು ಮಾಡೋ ಸಲಾಗ ನಾವು ದಯವಿಟ್ಟು ಕೈ ಮುಗಿ ಕೇಳ್ಕೊತೇವ್ ಅವ್ರು. ಮೇಡಮ್, ಈ ತರ ಆದ ಪರಿಸ್ಥಿತಿ ಹೆಂಗಾಗ್ತದೆ? ಸುಮಾರು ನಿಮ್ಮದು ಬಿಸಿ ಊಟ ಕಾರ್ಯಕ್ರಮ ಬಂದಿ ನನ್ನ ಹಂಚಿಕೆ ಪ್ರಕಾರ ನಾನು ಒಂದು ಶಿಕ್ಷಕ ವೃತ್ತಿ ಮಾಡೋ ಬಂದವನೇ. 2007ನೇ ಇಸ್ವಿಗೆ 2007ನೇ ಇಸ್ವಿ ನಾ ಇದ್ದಾವಾಗ ಇತ್ತು ಬಿಸಿ ಊಟ. ಇಲ್ಲಿದಿಂದ ಸುಖಿ ಆಗ್ತಿತ್ತು ನಿಮಗೆ ಇಷ್ಟು ಕಡಿಮೆ ಪಗಾರ? ಈ ರಾಜ್ಯದಾಗ ಬಿಸಿ ಊಟದ ಸಂಖ್ಯೆನೇ ಹೆಚ್ಚೈತ್ರಿ ಸರ್. ಆಶಾ ಅಂಗನವಾಡಿಕಿನ ಬಿಸಿ ಊಟದ ಆಶಾ ಅಂಗನವಾಡಿ ಅವ್ರು ನಿನ್ನೆ ಮೊನ್ನೆ ಬಂದವ್ರ ಅವ್ರು ಪಗಾರ 10-12 ಸಾವಿರ ರೂಪಾಯಿ ಪಗಾರ ತಗೊಂಡಾತಾರ. ನಿಮ್ 4,000 ರೂಪಾಯಿ ಪಗಾರ ನಿಮ್ಗೆ ಸಾಕಂಗಿಲ್ರಿ ಸರ್. ಸಾಕಾಗಲ್ಲ ನಾವು ಹೋರಾಟ ಮಾಡ್ತೀವಿ. ಯಾರು ನಮ್ಗೆ ಸ್ಪಂದಿಸಂಗಿಲ್ಲ. ಯಾಕ ಒಂದ್ ದಿನಕ್ಕೆ ನಿಮ್ಗೆ 110 ರೂಪಾಯಿ ಪಗಾರ? ಯಾಕ ಇವತ್ತ ಏನಾಗ್ತದ ಒಂದು ಕೌಂಟರ್ ಕಾಯಿ ಕೆಲಸ ಮಾಡುವಂತ ಒಂದ್ ಹೆಣ್ಮಗಳಿಗೆ 500 ರೂಪಾಯಿ ಪಗಾರದ, ಗಣಸ್ ಮಗಳಿಗೆ 900 ರೂಪಾಯಿ ಪಗಾರದ. ಮತ್ತೆ ಇಷ್ಟು ಕಡಿಮೆ ಪಗಾರದಾಗ ಹೆಂಗ್ ದುಡಿತೀರಿ ಮೇಡಮ್ ನೀವು? ಮತ್ತೆ ಕಡಿಮೆ ಪಗಾರ ಸಲಾಗ ಇದಕ್ಕೆ ಸ್ವಲ್ಪ ಪಗಾರ ಹೆಚ್ಚು ಮಾಡ್ರಿ ಅಂತ ಕೇಳ್ಕೊಳತ್ತೀವಿ ಸರ್. ಮತ್ತೆ ಈಗ ಮ್ಯಾಗ್ನೆಟ್ ಸ್ಕೂಲ್ ಹಾಕವಂತ ಒಂದ್ ಗ್ರಾಮಕ್ಕೆ ಒಂದ್ ಇಷ್ಟು ಸ್ಕೂಲ್ಗಳು ಅಂತ ಅದಾವಂತ. ಆಮೇಲೆ ಅಡಿಗೆ ಅವ್ರನ್ನ ತೆಗೆದ್ರ ಅವ್ರು ಹೆಂಗ್ ಮಾಡ್ಬೇಕು? ಈಗ ಶಿಕ್ಷಕರನ್ನ ತೆಗಿಯಾಕತ್ತಾರ ಅವ್ರು. ಈಗ 2 ವರ್ಷ ಟೈಮಿಂಗ್ ಕೊಟ್ರ ಅವ್ರು TET ಪಾಸ್ ಆದ್ರನ 2 ವರ್ಷದೊಳಗೆ ಪಾಸ್ ಆದ್ರೆ ಮುಂದುವರ್ಸೋದು, ಇಲ್ಲಂದ್ರೆ ಅವ್ರ ಮನೆ ಕಳ್ಸೋದು. ಅವ್ರನ್ನ ಬಿಡಂಗಿಲ್ಲ. ನಮ್ಮನ್ನ ಯಾವಾಗ ಇದು ಮಾಡ್ತಾರ ಇವ್ರು? ಶಾಲೆಗಳು ಕೂಡ ಖಾಸಗೀಕರಣ ಆಗ್ತಾವ್ರಿ ಸರ್. ಖಾಸಗಿ ಶಾಲೆಗಳು ಬಂದ್ ಮಾಡಿದ್ರೆ ಗೌರ್ಮೆಂಟ್ ಶಾಲೆಗಳು ಉಳಿತಾವ್. ನಿಮ್ಮ ಹೆಸರು ಮೇಡಮ್? ಬಸಮ್ಮ ಬೇವಿನಗಿಡದ ನಿಡಗುಂದಿ ತಾಲೂಕಾ ಅಧ್ಯಕ್ಷರು. ಓಕೆ, ಥ್ಯಾಂಕ್ ಯು.